Hello guys, welcome back to another new video. So ಇವತ್ತು ನಾನು ಒಂದು ಸುಂದರವಾಗಿರೋದು ಮದುವೆ ತೋರಿಸ್ತಾ ಇದ್ದೀನಿ. ಇಂಡಿಯಾದಲ್ಲಿ ಮದುವೆಗೆ ಎಷ್ಟೆಲ್ಲ ಟಚ್ ಮಾಡ್ತಾರೆ, ಎಷ್ಟೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಸೊ ನೋಡ್ಬೋದು. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಜರ್ಮನಿಯಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಮದುವೆ ಅಂತ ತೋರಿಸ್ದೆ. ಸೊ ಅದನ್ನು ಕಂಪೇರ್ ಮಾಡಿದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟೆಲ್ಲ ಟಚ್ ಮಾಡ್ತಾರೆ, ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಸೊ ನೋಡ್ಬೋದು. ಆಮೇಲೆ ಇನ್ನೊಂದು ಏನಂದರೆ ಊಟಕ್ಕಂತೂ ಅಷ್ಟು ಟಚ್ ಮಾಡ್ತಾರೆ. ಎಷ್ಟು ವೆರೈಟೀಸ್ ಆಫ್ ಊಟ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ. ಸೊ ನೋಡಿ ನೀವು ರೈಸ್. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. Do you remember when you walked away? When all of our ಸೊ ಮದುವೆಗೆ ಹೋಗಿದ್ವಿ, ನಾನು ನನ್ನ ಮಗಳು ನಮ್ಮ ಮನೆಯವ್ರು ಹೋಗಿದ್ವಿ. ಸೊ ನನ್ನ ಮಗಳು ನಿಹಾರಿಕಾ ಅಂತೂ ತುಂಬ ಖುಷಿಯಾಗಿಬಿಟ್ಟಿದ್ಲು. ಸೊ ಎಷ್ಟೊಂದು ಜನಗಳನ್ನು ನೋಡಿ ಮತ್ತು ಕಲರ್ಫುಲ್ ಆಗಿರೋ ಫುಡ್ಡು, ಫ್ರೂಟ್ಸು, ಹಣ್ಣು ಎಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಗಿಬಿಟ್ಟಿದ್ಲು. ಸೊ ನೋಡ್ಬೋದು ಫುಡ್ ಈ ರೀತಿಯಾಗಿ ಸ್ಟಾರ್ಟ್ ಆಗಿದೆ. ಸೊ ಸ್ಟಾರ್ಟಿಂಗ್ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಒಂದು 5 to 4 ಟೈಪ್ಸ್ ಆಫ್ ಫುಡ್ ಇಟ್ಟಿದ್ದಾರೆ. ಆಮೇಲೆ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಲೈಕ್ ಪಾನಿಪುರಿ ಮತ್ತು ಆ್ಯಂಡ್ ಮಸಾಲ ಪುರಿ ಕೂಡ ಇಟ್ಟಿದ್ದಾರೆ. ನೀವು ಎಷ್ಟು ಬೇಕಾದಷ್ಟು ತಿನ್ಬೋದು, ಅನ್ಲಿಮಿಟೆಡ್ ಇತ್ತು. ಸೊ ಇದಾದಮೇಲೆ ಊಟ ಕೂಡ ಇದೆ. ಸೊ ಊಟ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಸೊ ನೋಡ್ಬೋದು ಈ ರೀತಿಯಾಗಿ ಸಿಸ್ಟಮೆಟಿಕ್ ಆಗಿ ಮಾಡಿದರು. ಸೊ ಇಂಡಿಯಾದಲ್ಲಿ ಎಷ್ಟೆಲ್ಲ ಟಚ್ ಮಾಡ್ತಾರೆ ನೋಡಿ ರೈಸ್. ಸೊ ಇನ್ನೊಂದು ಏನಂದರೆ ಬಾಳೆ ಎಲೆಯಲ್ಲಿ ಕೊಟ್ಟರೆಲ್ಲ ತುಂಬ ಖುಷಿ ಆಯಿತು. ಊಟ ಉಣ್ಣೋಟ್ರು ತುಂಬ ಏನೋ ಒಂಥರ ಕಂಫರ್ಟೇಬಲು, ದೇವಸ್ಥಾನದಲ್ಲಿ ಉಣ್ತೀವಲ್ವ ಆ ಥರ ಫೀಲ್ ಬಂತು ನನಗೆ. ಸೊ ನೋಡ್ಬೋದು ಏನೆಲ್ಲ ಐಟಮ್ಸ್ ಬರುತ್ತೆ ಅಂತ ನೋಡೋಣ. ಸೊ ನೋಡಿರಲ್ಲ, ಇದು ನಾರ್ಮಲಿ ಇದೊಂದು ಏನೋ ಒಂಥರ ಡಿಫ್ರೆಂಟ್ ಸ್ವೀಟ್ ಅನ್ನಿಸ್ತು. ಪೈನಾಪಲ್ ಸ್ವೀಟು ತುಂಬ ಚೆನ್ನಾಗಿತ್ತು. ಸೊ ಇನ್ನೊಂದು ಸ್ವೀಟ್ ತೋರಿಸ್ತೀನಿ ಬನ್ನಿ. ಪನ್ನೀರ್ ಸ್ವೀಟು ಒಂಥರ ಮಣ್ಣಿನ ಬೌಲಲ್ಲಿ ಹಾಕಿಕೊಟ್ಟಿದ್ರು. ಅದು ಕೂಡ ನೋಡೋಕ್ಕೂ ಚೆನ್ನಾಗಿತ್ತು, ತಿನ್ನೋಕ್ಕೂ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಕಾರ್ನ್ ಫ್ರೈ, ಆಮೇಲೆ ಹೋಳಿಗೆ, ಆಮೇಲೆ ಇದು ಕೋಸಂಬರಿ ಮತ್ತು ಕಾರ್ನಿಂದು ಹೋಳಿಗೆಗೆ ತುಪ್ಪ ಕೂಡ ಹಾಕಿದ್ರು. ಆಮೇಲೆ ಬಂದು ಹಾಲು ಕೂಡ ಹಾಕಿದ್ರು, ಚೆನ್ನಾಗಿತ್ತು. ಸೊ ಆಮೇಲೆ ಇಡ್ಲಿ, ದೋಸೆ ಆ್ಯಂಡ್ ಪಲಾವ್ ಆ್ಯಂಡ್ ಲಾಸ್ಟಿಗೆ ಅನ್ನ ಸಾಂಬಾರು ಕೂಡ ಇತ್ತು. ಸೊ ಇಷ್ಟೆಲ್ಲ ವೆರೈಟೀಸ್ ಇತ್ತು. ಸೊ ಲಾಸ್ಟಿಗೆ ಹೋಗ್ಬಿಟ್ಟಿದೆ ಐಸ್ ಕ್ರೀಮ್ ಕೂಡ ಇತ್ತು. ಸೊ ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ಸೊ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ ಎಲ್ಲ ವೆರೈಟೀಸ್ ಇತ್ತು. ಸೊ ಇನ್ನೊಂದು ಏನಂದರೆ ನನ್ನ ಮಗಳು ಕೂಡ ಮದುವೆಯಲ್ಲಿ ಊಟ ಮಾಡ್ತಿದ್ಲು. ಯಾಕೋ ಈ ಸಲ ಡಿಸ್ಟರ್ಬೆನ್ಸ್ ಮಾಡಲಿಲ್ಲ, ಅವಳು ತುಂಬ ಗಲಾಟೆನೂ ಮಾಡಲಿಲ್ಲ, ತುಂಬ ಇಷ್ಟಪಟ್ಟು. walking alone, the streets are empty. The only thing I can see is my
ಲಾಸ್ಟಲ್ಲಿ ಊಟ ಮುಗಿದಾದ್ಮೇಲೆ ಎಲೆ ಇತ್ತು. ಸೊ ನಿಮಗೆ ಬೇಕಂದರೆ ತುರ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇಲ್ಲ ಆಪ್ಷನ್ ಇತ್ತು ಬೇರೆ ಕೂಡ, ಜಸ್ಟ್ ಎಲೆ ಹಾಕೊಂಡ್ಬಿಟ್ಟು. ಇದು ರೆಡಿ ಇದ್ದಿದ್ದು, ಆಮೇಲೆ ರೆಡಿ ಇರದೇ ಇರೋದು ಕೂಡ ಇತ್ತು. ಸೊ ನಾವು ರೆಡಿ ಇರೋದನ್ನೇ ತೊಗೊಂಡ್ವಿ. ಇದು ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಐಸ್ ಕ್ರೀಮ್ ಇತ್ತು. ಸೊ ಇದು ಇನ್ನೊಂದು ಏನಂತ ಅಂದರೆ, ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಐಸ್ ಕ್ರೀಮ್ ತುಂಬ ತಿಂತಿದ್ವಿ. ಸೊ ಇದು ಏನಂತಂದರೆ ಐಸ್ ಕ್ಯೂಬ್ ಇರುತ್ತಲ್ವ, ಅದನ್ನ ಕಟ್ ಮಾಡಿ, ಅಂದರೆ ಸಣ್ಣಗೆ ಪುಡಿ ಮಾಡಿಬಿಟ್ಟು ಅದನ್ನ ಗ್ಲಾಸಲ್ಲಿ ಹಾಕಿಕೊಡ್ತಾರೆ. ಸೊ ಅದನ್ನ ಕಲರಲ್ಲಿ ಎದ್ಕೊಡ್ತಾರೆ. ಒಂಥರ ತುಂಬ ಟೇಸ್ಟಾಗಿರುತ್ತೆ. ಚಿಕ್ಕವರಿದ್ದಾಗ ಇದೇ ತುಂಬ ತಿಂತಿದ್ವಲ್ಲ, ತುಂಬ ನೆನಪಾಯಿತು. ಆಮೇಲೆ ನೋಡಿದ ತಕ್ಷಣ ಖುಷಿ ಕೂಡ ಆಯಿತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮೊದಲೆಲ್ಲ ಏನು ಮಷಿನ್ ಬರ್ತಿರಲಿಲ್ಲ ಇದಕ್ಕೆ. ಇವಾಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಮಾಡಿದ್ದಾರೆ, ಮತ್ತು ಈಸಿಯಾಗಿ ಕೂಡ ಆಗುತ್ತೆ. Empty hearts and neon lights, they're playing with my mind. Gotta get out of here tonight. Oh, I wanna run off and fly. ಸೊ ಲಾಸ್ಟಲ್ಲಿ ನನ್ನ ಮಗಳು ಐಸ್ ಕ್ರೀಮ್ ತಿಂತ ಅವ್ರ ಡ್ಯಾಡಿ ಜೊತೆ ತುಂಬ ಎಂಜಾಯ್ಮೆಂಟ್ ಮಾಡ್ತಾಯಿದ್ಲು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ರೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.